ರೆಸಿಪಿ ನೇಮ್ ಹೇಳಿ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಬಿಸಿ ಬಿಸಿಯಾದ ಮಾಮ್ಸ್ ಸ್ಪೆಷಲ್ ರೆಸಿಪಿ ಒಗ್ಗರಣೆ ಅನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಮಾಡೋದಕ್ಕೆ ಅಂತ ನೋಡೋಣ. ರೆಸಿಪಿ ಮಾಡ್ಕೊಳೋದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಇದರಿಂದ ಹಸಿಮೆಣಸಿನ್ಕಾಯಿ, 2 ಆನಿಯನ್, 2 ಟೊಮ್ಯಾಟೊ ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಈರುಳ್ಳಿ ತಗೋಬೇಕು. ಈಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ಕುಕ್ಕರಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಅದರಲ್ಲಿ ಸಾಸಿವೆ ಹಾಕ್ಕೋಬೇಕು. 8-10 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ. 2 ದೊಡ್ಡ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅದನ್ನು ಹಾಕ್ಕೋಬೇಕು. ಇನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅದರಲ್ಲಿ ಒಂದು 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಗಾರ್ಲಿಕ್ ಪೀಸಸ್ ಹಾಕ್ಕೋಬೇಕು, ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಅರಿಶಿನ ಪುಡಿ ಹಾಕ್ಕೋಬೇಕು, ಯಾಕಂದರೆ ಅದರಲ್ಲೆಲ್ಲ ಮಸಾಲೆ ಎಲ್ಲ ಹಿಡಿಯುತ್ತೆ. ನಮ್ಮ ಮನೆಯಲ್ಲಿ ಬಟಾಣಿ ಕಾಳಿದ್ವು, ಸೊ ಬಟಾಣಿ ಕಾಳು ಹಾಕ್ಕೊಂಡೆ. ಏನೂ ಇಲ್ಲ ಅಂದರೆ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಒಂದು 5 ನಿಮಿಷ ಬೆಂದಮೇಲೆ ತೊಳ್ಕೊಂಡಿರೋ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೋಬೇಕು. ಆಮೇಲೆ 2 ಗ್ಲಾಸಸ್ ನೀರು ಹಾಕ್ಕೋಬೇಕು. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಇದಕ್ಕೇನು ಎಕ್ಸ್ಟ್ರಾ ಹಾಕೋದ ಅವಶ್ಯಕತೆ ಇಲ್ಲ. ಇನ್ನೂ ಕಮ್ಮಿ ಹಾಕಿದ್ರೆ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಸ್ವಲ್ಪ ಬೆಂದಾದಮೇಲೆ ಟೇಸ್ಟ್ ನೋಡ್ಕೊಂಡು ಬೇಕಾದರೆ ಪೌಡರ್ ಮತ್ತು ಉಪ್ಪು ಹಾಕ್ಕೊಂಡ್ರೆ ಮತ್ತು ಒಂದು 3 ವಿಸಿಲ್ ಬಿಟ್ಟರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರೋ ಬಿಸಿ ಬಿಸಿಯಾಗಿರೋ ಒಗ್ಗರಣೆ ಅನ್ನ ರೆಡಿ. ನಾವು ಸ್ಕೂಲ್ ಟೈಮಲ್ಲಿ ವಾರಕ್ಕೆ 3 ಸತಿ ಮಾಡ್ಕೊಂಡು ತಿಂತೀವಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬೇರೆ ಯಾವುದೇ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇನ್ನೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೊಮ್ಮೆ ಹೇಗೆ ಈ ರೆಸಿಪಿ ಮಾಡೋದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾರ್ವರ್ಡಲ್ಲಿ ನೋಡೋಣ. ಈ ರೆಸಿಪಿ ಮಾಡೋ ವಿಧಾನ ತುಂಬ ಈಸಿ ಮತ್ತು ಸಿಂಪಲ್ ಪ್ರಾಸೆಸ್. ಮನೇಲಿ ಯಾವುದೇ ಇಂಗ್ರೀಡಿಯೆಂಟ್ ಇದ್ದರೆ ಅದನ್ನೇ ಹಾಕ್ಬಿಟ್ಟು ಮಾಡ್ಬೋದು. ಅದರಲ್ಲಿ ಡ್ರೈ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟೊತ್ತವರೆಗೂ ಪೇಷನ್ಸಿಂದ ನಾನು ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟು ವಿಡಿಯೋದಲ್ಲಿ ಡ್ರೈ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಕೂಡ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಏನೇನೆಲ್ಲ ಐಟಮ್ಸ್ ಇದೆಯೋ ಅದರಲ್ಲೇ ಮಾಡ್ಬೋದು. ಯಾವುದೇ ರೀತಿ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಹಾಕೋದೇ ಬೇಡ. ಹೈಲೈಟ್ಸ್ ಇವಾಗ ನೋಡಿ. ಈ ಹೈಲೈಟ್ಸ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಿಂಪಲ್ ಆಗಿದೆಯೋ ಆ ರೆಸಿಪಿ ಅಂದ್ಬಿಟ್ಟು. ಮನೇಲಿ ಏನು ವಿಶೇಷ ಅಂತ ಹೇಳ್ಬಿಟ್ಟು ಯಾರಾದರೂ ಗೆಸ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ. ಯಾರು ಸರಿಯಾಗಿ ಕನೆಕ್ಟ್ ಮಾಡ್ತಿರೋ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಏನಂದರೆ ಇದು ತುಂಬ ಸ್ಪೆಷಲ್ ಈವೆಂಟ್. ಥ್ಯಾಂಕ್ ಯು.